ದೆಹಲಿಯ ವಿಜ್ಞಾನ ಭವನದಲ್ಲಿಂದು ನಡೆದ ಉದ್ಯಮಿ ಭಾರತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗವರ್ಧನೆ ಯೋಜನೆಗೆ ಚಾಲನೆ ನೀಡಿದರು. ಅಲ್ಲದೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಕಾರ್ಯಕ್ರಮದ ನೂತನ ವೈಶಿಷ್ಟ್ಯಗಳನ್ನು ಉದ್ಘಾಟಿಸಿದರು. भारत के लगातार बढ़ते एमएसएमई सेक्टर को और सशक्त बनाने की दिशा में रेजिंग एंड एक्सेलरेटिंग एमएसएमई परफॉर्मेंस यानी रैंप योजना एक अहम ऑनलाइन हस्तांतरित करें. ಪಿಎಂಇಜಿಪಿ ಫಲಾನುಭವಿಗಳಿಗೆ 550 ಕೋಟಿ ರೂಪಾಯಿ ನೆರವನ್ನು ಇದೇ ವೇಳೆ ವರ್ಗಾಯಿಸಿದರು. ಎಂಎಸ್ಎಂಇ ಐಡಿಯಾ ಹ್ಯಾಕಥಾನ್ 2022ರ ಫಲಿತಾಂಶವನ್ನು ಪ್ರಕಟಿಸಿ ರಾಷ್ಟ್ರೀಯ ಎಂಎಸ್ಎಂಇ ಪುರಸ್ಕಾರ ಪ್ರದಾನ ಮಾಡಿದರು. माननीय प्रधानमंत्री जी का हार्दिक जुगराज शेठ, मानिक वर्मा उद्योग श्रेणी के दूसरे स्थान के राष्ट्रीय पुरस्कार विजेता, श्रेणी के पहले स्थान के राष्ट्रीय पुरस्कार विजेता मिस पूजा अग्रवाल, उद्योग के राष्ट्रीय पुरस्कार के पहले स्थान की विजेता है मित्तल. एमएसएमई सेक्टर को मजबूत देने के लिए पिछले 8 साल में हमारी सरकार ने बजट में ಬಳಿಕ ಪ್ರಧಾನಿ ಸಣ್ಣ, ಅತಿ ಸಣ್ಣ, ಮಧ್ಯಮ ಕೈಗಾರಿಕೆಗಳು ಭಾರತವನ್ನು ಆತ್ಮನಿರ್ಭರಗೊಳಿಸುವ ಮಾರ್ಗವಾಗಿದ್ದು ದೇಶವನ್ನು ಸಶಕ್ತಗೊಳಿಸುವಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿವೆ. 21ನೇ ಶತಮಾನದಲ್ಲಿ ಎಂಎಸ್ಎಂಇ ವಲಯ ಅಗಾಧವಾಗಿ ಬೆಳೆದಿದ್ದು ಇದರಿಂದ ದೇಶದ ರಫ್ತು ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಎಂದು ಹೇಳಿದರು. ಇಂದು ಭಾರತದ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆ ಪ್ರವೇಶಿಸಿವೆ. ಈ ಕ್ಷೇತ್ರದ ಸಾಮರ್ಥ್ಯ ವರ್ಧನೆಗೆ ಕಳೆದ 8 ವರ್ಷಗಳಿಂದ ಸರ್ಕಾರ ನಿರಂತರವಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ನೂತನ ನೀತಿ ಜಾರಿಗೊಳಿಸಲಾಗಿದ್ದು ಪ್ರತಿ ಜಿಲ್ಲೆಯ ಉತ್ಪನ್ನವನ್ನು ಜಾಗತಿಕಗೊಳಿಸಲು ಸಂಕಲ್ಪ ಕೈಗೊಳ್ಳಲಾಗಿದೆ ಎಂದರು. ಮೇಕ್ ಇನ್ ಇಂಡಿಯಾಗೆ ಸ್ಥಳೀಯ ಬೆಂಬಲ ದೊರೆಯುವಲ್ಲಿ ಎಂಎಸ್ಎಂಇ ಪಾತ್ರ ಪ್ರಮುಖವಾಗಿದೆ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಸರ್ಕಾರ ಕೆಲಸ ಮಾಡುತ್ತಿದ್ದು ದೇಶದ ಒಟ್ಟು ಆದಾಯದಲ್ಲಿ ಎಂಎಸ್ಎಂಇ ವಲಯದ ಕೊಡುಗೆಗೆ 30%ರಷ್ಟಿದೆ. ದೇಶ 100 ರೂಪಾಯಿ ಗಳಿಸಿದರೆ ಅದರಲ್ಲಿ 30 ರೂಪಾಯಿ ಈ ವಲಯದಿಂದ ಬರುತ್ತಿದೆ ಎಂದು ಹೇಳಿದರು. ಎಂಎಸ್ಎಂಇ ವಲಯದಲ್ಲಿ ಕೋಟ್ಯಾಂತರ ಜನ ಗ್ರಾಮೀಣ ಭಾಗದಿಂದ ಬಂದವರಿದ್ದಾರೆ. ಕಳೆದ 8 ವರ್ಷಗಳಿಂದ ಈ ಕ್ಷೇತ್ರದ ಬಜೆಟ್ ಗಾತ್ರವನ್ನು 650ರಷ್ಟು ಹೆಚ್ಚಳ ಮಾಡಲಾಗಿದೆ. 11 ಕೋಟಿ ಜನ ಈ ಕ್ಷೇತ್ರದೊಂದಿಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಂಬಂಧ ಹೊಂದಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ತುರ್ತು ಸಾಲ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಿ ಎಂಎಸ್ಎಂಇ ವಲಯಕ್ಕೆ ಆರ್ಥಿಕ ನೆರವು ನೀಡಲಾಯಿತು. ಈ ಅವಧಿಯಲ್ಲಿ 3.5 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡಲಾಯಿತು. ಇದರಿಂದ ಸರಿಸುಮಾರು 2.5 ಲಕ್ಷ ಉದ್ಯೋಗಗಳು ಉಳಿದುಕೊಂಡವು. ಮುಂದಿನ ಮಾರ್ಚ್ವರೆಗೂ ಈ ಯೋಜನೆ ವಿಸ್ತರಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. मैक्सिमम एक्सपोर्ट्स के लिए जरूरी है. बीते 8 वर्षों में एमएसएमई सेक्टर का इतना विस्तार इसलिए हुआ है क्योंकि हमारी सरकार देश के एमएसएमई उद्यमियों, कुटीर उद्योग, हथकरघा, हस्तशिल्प जैसे जुड़े साथियों पर भरोसा करती हैं. हमारी नीयत और हमारी निष्ठा बिल्कुल साफ है और इसी का परिणाम नजर आ रहा है. हम कैसे बदलाव लाए हैं इसका एक उदाहरण प्रधानमंत्री रोजगार सृजन कार्यक्रम भी है. जब देश और पूरी दुनिया आर्थिक मंदी की चपेट में था तब इस योजना को लागू किया गया था. तब यह दावा किया गया था कि अगले 4 वर्षों के दौरान, यानी मैं 2008 की बात कर रहा हूं,
4 वर्षों के अंदर लाखों रोजगार तैयार किए जाएंगे। लेकिन 4 साल बाद भी तब की सरकार अपने आधे लक्ष्यों को तक भी निकट भी नहीं पहुंच पाई थी। पिछले 8 सालों में माननीय पंतप्रधान जी के मार्गदर्शन, उन्होंने दी हुई अलग अलग योजनाएं कोरोना के कार्यकाल में ಕೇಂದ್ರ ಎಂಎಸ್ಎಂಇ ಸಚಿವ ನಾರಾಯಣ ರಾಣೆ ಕಳೆದ 1 ವರ್ಷದಲ್ಲಿ ಎಂಎಸ್ಎಂಇ ವಲಯದ ಉತ್ಪಾದನೆ ಶೇಕಡ 37ರಷ್ಟು ವೃದ್ಧಿಯಾಗಿದೆ. ಜಿಡಿಪಿಯಲ್ಲಿ ಎಂಎಸ್ಎಂಇ ಕೊಡುಗೆ ಶೇಕಡ 30ರಷ್ಟಿದೆ. ರಫ್ತಿನಲ್ಲೂ ಈ ವಲಯ ಪ್ರಗತಿ ಸಾಧಿಸಿದ್ದು, ಕೋವಿಡ್ ಸಮಯದಲ್ಲಿ ಸರ್ಕಾರ ನೀಡಿದ ಆರ್ಥಿಕ ನೆರವಿನಿಂದ ಬಹಳಷ್ಟು ಲಾಭವಾಗಿದೆ ಎಂದು ಹೇಳಿದರು.